ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿಡಿ 3 ಬಾರಿ ಎಂಎಲ್ಎ ಆಗಿದ್ದಾರೆ. ಏನು ಕಡಿದು ಕಟ್ಟೆ ಹಾಕಿದಾನೆ ಹೇಳಲಿ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತ ಶಾಸಕ ಜಿಟಿ ದೇವೇಗೌಡ ನೀವೇನ್ ಮಾಡಿದ್ದೀರಿ, ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಗರಂ ಆಗಿದ್ದಾರೆ. 2 ಸಾರಿನ 3 ಸಾರಿನ ಎಂಎಲ್ಎ ಆಗಿರೋದು ಜಿಟಿ 3 ಸಾರಿ ಎಂಎಲ್ಎ ಆಗಿರೋದು, ಇದು 3ನೇದು. ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ಸರಿ ಗೆದ್ದ, ನನ್ನ ಮೇಲೆ ಒಂದ್ಸರಿ ಗೆದ್ದ, ಸಿದ್ದೇಗೌಡನ ಮೇಲೆ ಒಂದ್ಸರಿ ಗೆದ್ದಿದ್ದ, 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ರಾಜೀನಾಮೆ ಕೊಟ್ಟೇ ನಿಲ್ತೀನಿ, ಅವ್ರು ನಿಲ್ಲಿ, ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ, ಅವರೇ ನಾನೇನು ಮಾಡಿಲ್ವಲ್ಲ, ಅವ್ರು ಅಭಿವೃದ್ಧಿ ಮಾಡೋರಲ್ಲ, ಅವ್ರು ಗೆಲ್ಲಿ. ಇಂಥದ್ದು ಮಾಡಿದೀನಿ ಅಂತ ಹೇಳಿರಿ. ಚಾಮುಂಡೇಶ್ವರಿ ಕ್ಷೇತ್ರ ಊರುಗಳು ಸ್ಲಮ್ ಆಗಿದ್ದ, ಎಲ್ಲ ಒಂದು ಬೀದಿ, ಎಲ್ಲರೂ ಕುಡಿಯಕ್ಕೆ ನೀರು, ಲೈಟು ಏನೂ ಇಲ್ಲ. ಬೊಮ್ಮಾಯಿಯವರು 75 ಕೋಟಿ ಕೊಟ್ಟರು ಪಾಪ. ನಮ್ಮ ಬರೀ ಹಳ್ಳಿಗಳಿಗೆ 75 ಕೋಟಿ ಕೊಟ್ಟು ತಂದೆ 2 ಬಾರಿ. PWDದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾಗ, ಬೊಮ್ಮಾಯಿ ಇದ್ದಾಗ ಇವೆಲ್ಲ ರೋಡ್ಗಳು ನನ್ನ ಕ್ಷೇತ್ರ. ಈಗ ಬಂದು ನೋಡಿ, ಯಾರು ನೀವು ಮಾಡಿದ್ದೀರೋ ನಾ ಮಾಡಿದ್ದೀರೋ, ನೀವು ಇದ್ದಾಗ ಓಡಾಡೋಕ್ಕಾಯ್ತಿತ್ತ? ಒಂದು ರಸ್ತೆ, ಒಂದು ಗುಂಡಿ, ಒಂದು ಪರ್ಮನೆಂಟ್ ನೀರು, ಪರ್ಮನೆಂಟ್ ಕುಡಿಯೋ ನೀರು, ಈಗಲೂ ನೀರಿಲ್ಲ. ಕಷ್ಟಪಡ್ತಾ ಇದ್ದೀನಿ. ಉಂಡವಾಡಿ ಆಗೋವರೆಗೂ ಜನಕ್ಕೆ ಭಾರಿ ಕಷ್ಟ ಈಗಲೂ.